ಹೇಟ್ ಸ್ಪೀಚ್ ಕಾಯ್ದೆಗೆ ಅನುಮತಿ ನೀಡದಂತೆ ಮನವಿ. ರಾಜ್ಯಪಾಲರಿಗೆ ಪತ್ರ ಬರೆದ ಬಸನಗೌಡ ಪಾಟೀಲ್ ಯತ್ನಾಳ್. ದ್ವೇಷ ಭಾಷಣ ಮಸೂದೆ ಏರಿಕೆ ತಡೆಯುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಅಪರಾಧ ಪ್ರಚಾರವನ್ನ ತಡೆಗಟ್ಟುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳೋದಾಗಲಿ ರಾಜಕೀಯ ವಿರೋಧಿಗಳನ್ನ ಗುರಿಯಾಗಿಸಲು ಇದೊಂದು ಅಸ್ತ್ರವಾಗಿದೆ. ಹೇಟ್ ಸ್ಪೀಚ್ ಕಾಯ್ದೆಗೆ ಅನುಮತಿ ನೀಡದಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮ್ಯಾಜಿಸ್ಟ್ರೇಟ್ ಮತ್ತು ಪೊಲೀಸ್ಗೆ ಮಸೂದೆ ತಡೆಗಟ್ಟುವಂತಹ ಅಧಿಕಾರ ಇದೆ. ಹೇಟ್ ಸ್ಪೀಚ್ನಿಂದ ಒಳಿತಾಗುವುದಕ್ಕಿಂತ ಕೆಟ್ಟದ್ದೇ ಹೆಚ್ಚಾಗುತ್ತೆ. ದ್ವೇಷ ಭಾಷಣಕ್ಕೆ ಅನುಮತಿ ನೀಡದಂತೆ ಯತ್ನಾಳ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೇಟ್ ಸ್ಪೀಚ್ ಕಾಯ್ದೆಗೆ ಅನುಮತಿ ನೀಡದಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯಪಾಲರಿಗೆ ಪತ್ರ ಬರೆದ ಬಸನಗೌಡ ಪಾಟೀಲ್ ಯತ್ನಾಳ್. ದ್ವೇಷ ಭಾಷಣ ಮಸೂದೆ ಏರಿಕೆ ತಡೆಯುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಅಪರಾಧ ಪ್ರಚಾರವನ್ನ ತಡೆಗಟ್ಟುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹೇಟ್ ಸ್ಪೀಚ್ನಿಂದ ಒಳತಾಗೋದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಹೆಚ್ಚಾಗುತ್ತೆ. ದ್ವೇಷ ಭಾಷಣಕ್ಕೆ ಅನುಮತಿ ನೀಡಿದಂತೆ ಯತ್ನಾಳ್ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೇಟ್ ಸ್ಪೀಚ್ ಕಾಯ್ದೆಗೆ ಅನುಮತಿ ನೀಡಬಾರ್ದು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಪರಾಧ ಜಾಸ್ತಿ ಆಗುತ್ತೆ, ಪ್ರಚಾರವನ್ನು ತಡೆಗಟ್ಟುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರಾಜಕೀಯ ವಿರೋಧಿಗಳನ್ನು ಗುರಿಯಾದಕ್ಕೋಸ್ಕರ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಹೇಟ್ ಸ್ಪೀಚ್ ಕಾಯ್ದೆಗೆ ಅನುಮತಿ ನೀಡಬಾರ್ದು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದಕ್ಕಿಂತ ಒಳ್ಳೆಯದಾಗೋದಕ್ಕಿಂತ ಇದರಲ್ಲಿ ಕೆಟ್ಟದಾಗೋದೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಅನುಮತಿ ಸಿಗಬಾರ್ದು ಅಂತ ಕೂಡ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಹೇಟ್ ಸ್ಪೀಚ್ ಕಾಯ್ದೆಗೆ ಅನುಮತಿ ನೀಡದಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದಕ್ಕೆ ಅನುಮತಿಯನ್ನ ಕೊಡಬಾರದು ಅಂತಲೂ ಕೂಡ ಪತ್ರವನ್ನ ಬರೆದಿದ್ದಾರೆ. ದ್ವೇಷ ಭಾಷಣ ಮತ್ತು ಅಪರಾಧಗಳ ಪ್ರಕಟಣೆ ಅಥವಾ ಪ್ರಚಾರವನ್ನು ತಡೆಗಟ್ಟೋಸ್ಕರ ಮತ್ತು ಅಂತಹ ಅಪರಾಧಗಳಿಗೆ ಶಿಕ್ಷೆಯನ್ನು ಒದಗಿಸಲು ಮತ್ತು ಗಾಯಗೊಂಡಂತಹ ಬಲಿಪಶುಗಳಿಗೆ ಸಾಕಷ್ಟು ಪರಿಹಾರವನ್ನು ಒದಗಿಸಲು ಈ ಮಸೂದೆಯನ್ನ ಪರಿಚಯ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇದರಿಂದ ಒಳಿತೆಷ್ಟಾಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ಜಾಸ್ತಿ ಆಗುತ್ತೆ. ಹಾಗಾಗಿ ಹೇಟ್ ಸ್ಪೀಚ್ ಕಾಯ್ದೆಗೆ ಅನುಮತಿಯನ್ನು ನೀಡಬಾರದು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ದ್ವೇಷ ಭಾಷಣ ಮಸೂದೆ ಏರಿಕೆ ತಡೆಯುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಅಪರಾಧ ಪ್ರಚಾರ ತಡೆಗಟ್ಟುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರಾಜಕೀಯ ವಿರೋಧಿಗಳನ್ನ ಗುರಿಯಾಗಿದ್ದಕ್ಕೋಸ್ಕರ ಅಸ್ತ್ರವನ್ನಾಗಿ ಬಳಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಹೀಗಾಗಿ ರಾಜ್ಯಪಾಲರಿಗೆ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಇದಕ್ಕೆ ಅನುಮತಿಯನ್ನು ನೀಡಬಾರದು ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ.